ಯೂಸ್ ಮಾಡಿದ್ರೆ ಇದಾರೆ. ಓಕೆ, ಎಕ್ಸ್ಪ್ಲೈನ್ ಮಾಡಿ ಆನ್ ಮಾಡಿದ್ದೀನಿ. ಇದ್ರೆ ಸಹ ಎಕ್ಸ್ಪ್ರೆಸ್ ವಾಶ್ ಅಂದರೆ 15 ನಿಮಿಷಕ್ಕೆ ವಾಶ್ ಆಗುತ್ತೆ. ಬರೀ ಬೆವರು ವಾಸನೆ, ಕೊಳೆ ಇರಲ್ಲ, ಬೆವರು ವಾಸನೆ ಇದ್ರೆ ಮಾತ್ರ. ಬಲ್ಕಿ ಅಂತಂದರೆ ಬೆಡ್ಶೀಟು, ಬಲ್ಕಿ ಅಂದರೆ ಬೆಡ್ಶೀಟು, ಸ್ಕ್ರೀನ್ಗಳು, ಕಿಟಕಿ ಸ್ಕ್ರೀನು, ಅಲ್ಲಿಂದ ಬೆಡ್ ಮೇಲೆ ಬೆಡ್ಶೀಟ್ ಇರ್ತದಲ್ಲ ಅದು, ಅವು, ಬೆಡ್ ಕವರು, ದಿಮ್ ಕವರು, ಇದೆಲ್ಲ. ಈಗ ಬೆಡ್ ಕವರ್ ಮೇಲ್ಗಡೆ ಇರ್ತದಲ್ಲ, ಅದಾದ್ರೆ ಒಂದ್ 2-3 ಹಾಕ್ಬೇಕು. ಬೆಡ್ಶೀಟ್ ಆದ್ರೆ ಒಂದೇ ಹಾಕ್ಬೇಕು. ಸ್ಕ್ರೀನ್ಗಳಾದ್ರೆ ಒಂದ್ 2-3 ಹಾಕ್ಬೇಕು. ಯಾವುದೇ ಬಟ್ಟೆ ಹಾಕಿ, ಒಣ ಬಟ್ಟೆ ಹಾಕ್ಬೇಕು, ತ್ಯಾವದ ಬಟ್ಟೆ ಹಾಕಂಗಿಲ್ಲ. ಉಲ್ಲನ್ ಅಂದ್ರೆ ಉಲ್ಲನ್, ಅದೇ ಬೆಡ್ಶೀಟು. ಇದರಲ್ಲಿ ಏನು ಅಂದ್ರೆ ಹಿಂಡಲ್ಲ, ಇದು ನೀರು ಹಂಗೆ ಇರ್ತದೆ, ವಾಶ್ ಮಾಡ್ತದೆ ಅಷ್ಟೇ. ಕ್ರಡಲ್ ವಾಶ್ ಅಂತ ಅಂದ್ರೆ ನೀವು ಏನೋ ವರ್ಕ್ ಮಾಡಿರ್ತಾರಲ್ಲ ಲೇಡೀಸ್ ಡ್ರೆಸ್ಸು, ಅದೇನ್ ಮಾಡ್ತದೆ ಅಂದ್ರೆ ವರ್ಕಿಂಗ್ ಸ್ಯಾರೀಸ್ ಅವು ಎಲ್ಲ ಇದರಲ್ಲಿ ವಾಶ್ ಮಾಡೋದು. ಡಿಸೈನ್ ಎಲ್ಲ ಅವು ಏನು ವ್ಯಾಲ್ಯೂಯಬಲ್ ಐಟಮ್ಸ್ ಇರ್ತದೆ, ಅವಕ್ಕೇನು ಡ್ಯಾಮೇಜ್ ಆಗದೆ ವಾಶ್ ಮಾಡ್ತದೆ ಈ ಆಪ್ಷನಲ್ಲಿ. ಈ ಸ್ಪಿನ್ ಡ್ರೈ ರಿನ್ಸ್ ಅಂತ ಅಂದರೆ ಅಣ್ಣ ಇಲ್ಲ, ಎಕ್ಸ್ಪೀರಿಯನ್ಸ್ ಇದು ಮಾಡ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಣ್ಣ. ಹಾಂ ಮಾಡ್ತೇನೆ. ಇವ್ರದ್ದು ಇದು ಸ್ಪಿನ್ ರಿನ್ಸ್ ಡ್ರೈ ಅಂದ್ರೆ ಅಣ್ಣ, ಇದರಲ್ಲಿ ನೀವು ಹೊರಗಡೆ ಕಾಲರು ಪಟ್ಟಿ ಎಲ್ಲ ಉಜ್ಜಿರ್ತೀರಿ, ಇದ್ರಲ್ಲಿ ಹಾಕಿದ್ರೆ ಸ್ಪಿನ್ ಡ್ರೈ ರಿನ್ಸ್ ಮಾಡ್ತದೆ ಹೊರತು ನೀವು ಬಟ್ಟೆ ಕೊಳೆ ಇದ್ರೆ ತೆಗಿಯಲ್ಲ. ಈ ವೈಟ್ ಶರ್ಟ್ ಎಲ್ಲ ಮೊದಲೇ ಕೊಳೆ ಈಚೆ ಕಡೆ ಉಜ್ಕೊಂಡು ಅದು ಇದ್ರಲ್ಲಿ ಹಾಕಿದ್ರೆ ನೆನೆಸಿ ಸ್ಪಿನ್ ಮಾಡಿ ಡ್ರೈ ಮಾಡ್ತದೆ ಅಷ್ಟೇ. ಇದು ಇದು ಮಾಡಲ್ಲ, ಅಂದ್ರೆ ಕೊಳೆ ಎಲ್ಲ ಆಲ್ರೆಡಿ ತೆಗೆದಿರ್ತೀವಿ ನಾವಿಲ್ಲೇ. ಓಕೆ, ಆ ಥರ. ಈ ಕಡೆ ಬಂದು ಇವೆಲ್ಲ AI ಆಪ್ಷನ್, ಆಟೋ ಇಂಟೆಲಿಜೆನ್ಸ್ ಅಂತ. ಓಕೆ, ಇದು ನೀವು ಈ ಆಪ್ಷನಲ್ಲಿ ಏನಂದ್ರೆ ಇಮಿಡಿಯೇಟ್ ಆನ್ ಮಾಡಿದಕ್ಕೆ ಮಿಷಿನ್ ಆನ್ ಆಗಲ್ಲ. ನೀವು ಎಷ್ಟು ಬಟ್ಟೆ ಹಾಕಿದ್ರಿ, ಎಷ್ಟು ತೂಕ ಹಾಕಿದ್ರಿ, ಕೊಳೆ ಎಷ್ಟೈತೆ, ನೀರು ಎಷ್ಟು ಕೊಡಬೇಕು, ಬಿಸಿನೀರು ಎಷ್ಟು ಕೊಡಬೇಕು, ಅವೆಲ್ಲ ಸೆನ್ಸ್ ಮಾಡಿ ತದನಂತರ 2-3 ನಿಮಿಷ ರೌಂಡ್ ಅಪ್ ಮಾಡಿ ಸೆನ್ಸ್ ಮಾಡಿ ಆಮೇಲೆ ಹಾಕೋದು, ಆನ್ ಆಗೋದು ಅದು ಮಿಷಿನ್. ಮಿಕ್ಸೆಡ್ ಅಂತಂದರೆ ಡೈಲಿ ಎಲ್ಲರೂ ಮನೆ ಬಟ್ಟೆ ಎಲ್ಲ ಹಾಕೋದು, 1 ಅವರ್ ಮಿಷಿನ್ ಇರ್ತದೆ. ಇದು ಕಾಟನ್ ಬಟ್ಟೆಗಳು, ಸಿಂಥೆಟಿಕ್ ಬಟ್ಟೆ. ಬೇಬಿ ವೇರ್ ಅಂದರೆ ಮಕ್ಕಳರು, ಸ್ಪೋರ್ಟ್ಸು, ಅಲ್ಲಿಂದ ಯಾರು ಹಾಸ್ಪಿಟ್ಲ್ ವರ್ಕ್ ಮಾಡ್ತಾ ಇದ್ರೆ, ಹಾಸ್ಪಿಟ್ಲ್ ಪೇಷಂಟ್ ಇದ್ರೆ, ಈ ವಯಸ್ಸಾದವರು ಏನು ಮೆಡಿಸಿನ್ ಯೂಸ್ ಮಾಡ್ತಾ ಇದ್ರೆ, ಇವೆಲ್ಲ 80-90% ಬಿಸಿನೀರಲ್ಲಿ ವಾಶ್ ಆಗುತ್ತೆ. ಓಕೆ, ಬೇಬಿ ವೇರ್ ಬಿಸಿನೀರೆಲ್ಲ 80% ಆಗೋದು. ಓಕೆ, ಅದೊಂದು ನೆನ್ಪಿಟ್ಕೋಬೇಕು. ಆಮೇಲೆ ರಿಫ್ರೆಶ್ ಅಂತಂದರೆ ನಮ್ಮದು IFBಲಿ ಒಂದು ಇದು ಬರ್ತದೆ, ಲಿಕ್ವಿಡ್. ಓಕೆ, ಫ್ರಾಗ್ರೆನ್ಸ್ ಅಂದ್ಬಿಟ್ಟದು. ಆ ಲಿಕ್ವಿಡ್ ಹಾಕ್ಕೊಂಡು ಯೂಸ್ ಮಾಡಿದರೆ ನಿಮಗೆಲ್ಲ ಶೋರೂಮಲ್ಲಿ ಅದ್ರ ಮಾತ್ರ ಕೊಡ್ತಾರೆ. ಅದು ಶೋರೂಮಲ್ಲಿ ತಗೊಂಡಿದ್ರೆ, ನೀವು ಆನ್ಲೈನ್ ತಗೊಂಡ್ರೆ ಅದು ಸಿಗಲ್ಲ ಅದು. ಓಕೆ, ಆ ಲಿಕ್ವಿಡ್ ಅಂತ ಸೆಂಟ್ ಬಾಟ್ಲ್ ಥರ ಇರ್ತದೆ, ಅದರಲ್ಲಿ ಲಿಕ್ವಿಡ್ ಇಲ್ಲಿಗೆ ಹಾಕ್ಕೊಂಡು ನಿಮ್ಮ ಬಟ್ಟೆ ಏನಾರ ಇವು ಮನೇಲಿ ಕಬೋರ್ಡಲ್ಲಿ ಎಲ್ಲಾರು ಇಟ್ಬಿಟ್ಟು ತುಂಬ ದಿವಸ ಬೂಸ್ತು ಬಂದಿರ್ತಾವಲ್ಲ, ಅಂಥವು ಯೂಸ್ ಮಾಡಿದ್ರೆ, ಅಂಥವ ಈ ಆಪ್ಷನ್ಗೆ ಹಾಕ್ಕೊಂಡು ಆ ಲಿಕ್ವಿಡ್ ಯೂಸ್ ಮಾಡಿದ್ರೆ ವಾಸನೆ ಎಲ್ಲ ಸ್ಮೆಲ್ ಎಲ್ಲ ಹೋಗುತ್ತೆ, ಕ್ಲೀನಾಗಿ ವಾಶ್ ಆಗುತ್ತೆ. ಓಕೆ, ಇಲ್ಲಿಗೆ ಲಿಕ್ವಿಡ್ ಹಾಕ್ಬೇಕು, ಇಲ್ಲಿಗೆ ಕಂಫರ್ಟ್ ಹಾಕ್ಬೇಕು. ಬೆಡ್ಶೀಟ್ ಎಲ್ಲ ಹಾಕಿದ್ರೆ 2 ಕಡೆಗೂ ಲಿಕ್ವಿಡ್ ಹಾಕಿ ಕಂಫರ್ಟ್ ಸೆಂಟ್ರಿಗೆ ಹಾಕಿ, ಕಂಫರ್ಟ್ ಸೆಂಟ್ರಿಗೆ ಹಾಕ್ಬೇಕು ಅಂತಂದರೆ ಇಲ್ಲಿಗೆ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಬೇಕು, ಡೈರೆಕ್ಟಾಗಿ ಆಗಲ್ಲ. ಆಮೇಲೆ IFB ಲಿಕ್ವಿಡ್ ಹಾಕಿದ್ರೆ IFB ಲಿಕ್ವಿಡಲ್ಲಿ ಓನ್ ಕಂಫರ್ಟ್ ಇರ್ತದೆ, ಇಲ್ಲಿಗೆ ಕಂಫರ್ಟ್ ಏನು ಯೂಸ್ ಮಾಡೋಂಗಿಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ 100-125 ವರ್ಷ ಕಂಪಲ್ಸರಿ IFB ಲಿಕ್ವಿಡೇ ಯೂಸ್ ಮಾಡಬೇಕು. ತದನಂತರ ಬೇಕಾದ್ರೆ ಯಾವ್ದಾರ ಯೂಸ್ ಮಾಡಿ, ತೊಂದರೆ ಇಲ್ಲ. ನಾವು ಸ್ಟಾರ್ಟಿಂಗ್ ಮಾತ್ರ ಒನ್ ಸೈಡ್ ಯೂಸ್ ಮಾಡಂಗಿದ್ರೆ ಈ ಕಡೆ ಯೂಸ್ ಮಾಡಬೇಕು. ಮಾಮೂಲಿ ಬಟ್ಟೆ ಹಾಕೋದಾದ್ರೆ, ಬೆಡ್ಶೀಟ್ ಹಾಕಿದ್ರೆ 2 ಸೈಡ್ ಯೂಸ್ ಮಾಡಬೇಕು. ಕಂಫರ್ಟ್ ಇಲ್ಲಿ ಯೂಸ್ ಮಾಡಬೇಕು. ಕಂಫರ್ಟ್ ಯೂಸ್ ಮಾಡಬೇಕಾದ್ರೆ ನೀವು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಬೇಕು. IFB ಲಿಕ್ವಿಡ್ ಯೂಸ್ ಮಾಡಬೇಕು ಫಸ್ಟ್ ಸ್ಟಾರ್ಟಿಂಗು. ಯಾಕೆ ಅಂತಂದರೆ 100-125 ವರ್ಷ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ನಿಮಗೆ 4 ವರ್ಷ ಇದು ಕೊಟ್ಟಿರ್ತಾರೆ, ವಾರಂಟಿ ಇರ್ತದೆ. ಪಂಪು, ಮೋಟ್ರು, PCB, ಪವರ್ ಬೋರ್ಡು, ಡ್ರಮ್ಮು ಏನೇ ಹೋದ್ರೂ ವಾರಂಟಿ ಇರ್ತದೆ. ಐಟಮ್ಸು 24 ಅವರ್ಸ್ ಒಳಗಡೆ ನಿಮಗೆ ರಿಪ್ಲೇಸ್ ಮಾಡ್ತಾರೆ. ಜೊತೆಗೆ ಇನ್ನೊಂದೇನು ಅಂತಂದರೆ ಕಾರು, ಬೈಕ್ಗಳು ತೊಗೊಂಡ್ರೆ ಹೆಂಗೆ ನಿಮಗೆ 3 ಸರ್ವಿಸ್ ಫ್ರೀ ಕೊಟ್ಟಿರ್ತಾರೆ. ಯಾಕೆ ಕೊಟ್ಟಿರ್ತಾರೆ ಅಂದರೆ ಒಳಗಡೆ ಕಂಪ್ನಿ ಪೀಸ್ಗಳು ಗಿಸ್ಟಿನ್ ಎಲ್ಲ ಸೇರ್ಕೊಂಡಿರ್ತವೆ. ಆಮೇಲೆ ಮೈಲೇಜ್ ಬರಲಿ, ಇಂಜಿನ್ನು ಸ್ಮೂತ್ ಬರಲಿ, ಮೇಂಟೆನೆನ್ಸ್ ಚೆನ್ನಾಗಿರ್ತದೆ ಅಂತ. ಅದು ಇದೇ ಥರ ಇದನ್ನು ಲಿಕ್ವಿಡ್ 100-125 ವಾಶ್ ಯೂಸ್ ಮಾಡಿದ್ರೆ ವಾಶ್ ಕ್ವಾಲಿಟಿ ಚೆನ್ನಾಗಿರ್ತದೆ, ಸಿಸ್ಟಮ್ ಚೆನ್ನಾಗಿ ಕೂತ್ಕೋತದೆ. ಜೊತೆಗೆ AI ಟೆಕ್ನಾಲಜಿ ಆದ್ದರಿಂದ ಕಂಪಲ್ಸರಿ ಇದಕ್ಕೋಸ್ಕರ ಲಿಕ್ವಿಡ್ ರೆಡಿ ಮಾಡಿರ್ತಾರೆ. ಹಂಗಾಗಿ ಇದು ಯೂಸ್ ಮಾಡಿದ್ರೆ ತುಂಬ ಲೈಫ್ ಟೈಮ್ ಬರ್ತದೆ ಸರ್. ಆಮೇಲೆ ಈ ಸೈಡ್ದೆಲ್ಲ AI ಟೆಕ್ನಾಲಜಿಲಿ ತಾನೇ ಟೈಮಿಂಗ್ಸ್ ತಗೊಳುತ್ತೆ, ಎಲ್ಲ ಇದರಲ್ಲೂ ಹಂಗೆ ತಗೋತದೆ, ಅದರಲ್ಲೂ ತಗೊಳುತ್ತೆ. ಬಟ್ ಇದರಲ್ಲಿ ಸೆನ್ಸ್ ಮಾಡ್ತದೆ, AI ಸೆನ್ಸ್ ಮಾಡ್ತದೆ. ಅಂದರೆ ಅದಕ್ಕೆ ಎಷ್ಟು ವಾಟರ್ ಬೇಕು, ಹಾಟ್ ವಾಟರ್ ಬೇಕಾ, ಯಾವ್ದು ಬೇಕು ಮಾಡ್ತದೆ. ಹಂಗಾಗಿ ಅದಕ್ಕೋಸ್ಕರ ಹೇಳಿದ್ದು. ಓಪನ್ ಇದೆಯಲ್ಲ, ಇಲ್ಲಿ ಡೋರು ಹಾಕನಾಗತ್ತಾಗ ಏನಾಗಿ ಇದ್ರ ಮೇಲೆ ಕೈ ಉರಂಗಿಲ್ಲ.
ಇದರಲ್ಲಿ 3/4% ಬಟ್ಟೆ ಹಾಕ್ಬೇಕು. ಇಲ್ಲಿ ನೋಡಿ, ಇದ್ರ ಮೇಲ್ಗಡಿಕೆ ಅರ್ಧ ಅಡಿ ಇರ್ತದೆ. ಇಲ್ಲಿ ನೀವೇನಿದ್ರು ಇಷ್ಟೇ ಬಟ್ಟೆ ಹಾಕ್ಬೇಕು, ಫುಲ್ ಹಾಕಂಗಿಲ್ಲ. ವಾಶ್ ಕ್ವಾಲಿಟಿ ಬರಲ್ಲ. ಡ್ರಮ್ ವಾಶ್ ಕ್ವಾಲಿಟಿ ಮಾಡ್ಬೇಕಲ್ಲ, ವಾಶ್ ಕ್ವಾಲಿಟಿ ಬರ್ಬೇಕಲ್ಲ. ಹಂಗಾಗಿ ಬಟ್ಟೆ ವಾಶ್ ಆದ್ಮೇಲೆ ಎಂಡ್ ಅಂತ ಬಂದ್ಮೇಲೆ 2 ರಿಂದ 3 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಡೋರ್ ತೆಗಿಬೇಕು. ಡೋರ್ ತೆಗೆದ್ಮೇಲೆ ಇದನ್ನ ಒಣ ಬಟ್ಟೆಲಿ ಒರೆಸ್ಕೋಬೇಕು. ಇದನ್ನ ಪ್ರತಿ ಸಾರಿನೂ ಒಂದು ಅರ್ಧ ಗಂಟೆ ಡೋರ್ ಓಪನ್ ಮಾಡಿ ಇಡಬೇಕು. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಡೋರೇ ಎಳೆಯಕ್ಕೆ ಹೋಗ್ಬಾರ್ದು, ಓಪನ್ ಆಗಲ್ಲ. ಆಮೇಲೆ ನಿಮಗೆ ಯಾವಾಗಲಾರ ಡೋರು ಲಾಕ್ ಆಗ್ಬಿಡ್ತು, ತೆಗಿಯಕ್ಕೆ ಬರಲಿಲ್ಲ ಅಂತಂದರೆ ಇದನ್ನ ಹೇಳಿದ್ರೆ ಬರ್ತದೆ. ಇದು ಎಮರ್ಜೆನ್ಸಿ ಡೋರು. ಓಕೆ, ಯಾವಾಗಲೂ ಯೂಸ್ ಮಾಡೋಂಗಿಲ್ಲ. ಇದು ಅಷ್ಟೇ. ಇಲ್ಲಿ ನಿಮ್ಮ ತಲೆ ಕೂದಲು, ಪಿನ್ನ, ಗುಂಡು ಪಿನ್ನ, ಬಟನ್ಸು, ವಾಲೆ, ಜುಮ್ಕಿ ಎಲ್ಲ ಇಲ್ಲೋಗಿ ಸಿಗಾಕೊಂಡಿರ್ತವೆ. ಬಟ್ಟೆಯಲ್ಲಿ ಮಿಸ್ ಆಗಿ ಹೋಗಿದ್ರೆ ಎಲ್ಲ ಚೆಕ್ ಮಾಡಿ ಹಾಕ್ಬೇಕು. ಕಾಯಿನು ಮ್ಯಾಕ್ಸಿಮಮ್ ಬಿಡಬಾರ್ದು. ಒಂದ್ ವೇಳೆ ಬಿಟ್ಟರೆ ಅಲ್ಲಿ ಮಾಡಿ ಹಾಕ್ಬೇಕು. ಇದ್ರೆ ಅಲ್ಲಿರ್ತವೆ. ಆಗ ಇದನ್ನ ರಿಮೂವ್ ಮಾಡಿ ತೆಗೆದ್ಬಿಟ್ಟು ಹಾಕ್ಬೇಕು. ಡೋರ್ ಬಂದ್ರೆ ಇದನ್ನ ಫುಲ್ ಮಾಡ್ಬೇಕಲ್ವಾ? ಫುಲ್ ಮಾಡ್ಬೇಕಲ್ವಾ? 15 ರಿಂದ 20 ನಿಮಿಷ ಇದ್ರಲ್ಲಿ ವಾಟ್ರಿ ಬಂದಿದೆ, ಎಲ್ಲ ಟೆಸ್ಟ್ ಆಗಿ ಬಂದಿರ್ತದೆ. ಫಸ್ಟ್ ಟೆಸ್ಟ್ ಆಗಿ ಬಂದಿರ್ತದೆ. ಹಂಗಾಗಿ ಓಕೆ, ಇಷ್ಟೇ ಸರ್. ಲಿಕ್ವಿಡ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಸಾಫ್ಟ್ವೇರ್ ಯೂಸ್ ಮಾಡಬೇಕು. IFB ಇದು. ಆಮೇಲೆ ಓಕೆ, ಡೋಂಟ್ ಟಚ್ ಅದನ್ನ. ವಾಟರ್ ಇದಾಗ್ತಿದೆ ಅಲ್ವಾ, ಅದಕ್ಕೆ ಸೌಂಡ್. ಆ ಡೋರ್ ಕ್ಲೋಸ್ ಮಾಡು, ವಾಶ್ರೂಮ್ ಡೋರ್ ಕ್ಲೋಸ್ ಮಾಡು. ಓಂ, ನಾನು ವಿಡಿಯೋ ತಕ್ಕಂತದೇನ್ ಪುಟ್ಟ. ನೀರ್ ಗೀರ್ ಏನೋ ಇದು ಮಾಡ್ಬೇಡ ನೀನ್, ಸುಮ್ಮನೆ ಇಲ್ಲಿ ಬಾ ಈ ಕಡೆ. ಅದೇ ರನ್ ಆಯ್ತಾ ಇರ್ತದೆ, ಏನಿಲ್ಲ. ಓಕೆ, ಆಟೋ ರನ್ ಆಗ್ತಾ ಇದೆ. ಯಾವುದಕ್ಕೆ ಇಟ್ಟಿದ್ದೀರಾ? 15 ಮಿನಿಟ್ಸ್ ಎಕ್ಸ್ಪ್ರೆಸ್ಗೆ ಅಲ್ವಾ?